ಚಾಮರಾಜನಗರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಟ್ಟರೆ ಭೀಮಾ ಪಥಸಂಚಲನ. ಅಯ್ಯನಪುರ ಶಿವಕುಮಾರ್ ಎಚ್ಚರಿಕೆ. ಚಾಮರಾಜನಗರ ಬಂದ್ ಯಶಸ್ವಿ, ಧನ್ಯವಾದ ಅರ್ಪಿಸಿದ ಸಂವಿಧಾನ ರಕ್ಷಣಾ ಸಮಿತಿ. ಚಾಮರಾಜನಗರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲನೊಬ್ಬ ಶೂ ಎಸೆಯಲು ಯತ್ನಿಸಿದ ಪ್ರಕರಣವನ್ನು ಖಂಡಿಸಿ ಸಂವಿಧಾನ ಸಂರಕ್ಷಣಾ ರಕ್ಷಣಾ ಸಮಿತಿಯು ಕರೆ ನೀಡಿದ ಚಾಮರಾಜನಗರ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಧನ್ಯವಾದ ಅರ್ಪಿಸಿತು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹದೇವು ಮಾತನಾಡಿ, ಬಂದ್ಗೆ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ, ಎಆರ್ ಕೃಷ್ಣಮೂರ್ತಿ, ಮೈಸೂರು ಉರಿಲಿಂಗಿ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಎಲ್ಲ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷದವರು ಮತ್ತು ವರ್ತಕರು, ರೈತ ವಿವಿಧ ಕನ್ನಡ ಪರ ಸಂಘಟನೆಗಳು, ಕಾಂಗ್ರೆಸ್ ಹಾಗೂ ಬಿಜೆಪಿ, ಬಿಎಸ್ಪಿ ಮತ್ತು ಎಸ್ಡಿಪಿಐ ಗಡಿಮನೆ, ಕಟ್ಟೆಮನೆ ಯಜಮಾನರು, ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಸಂವಿಧಾನ ಸಂರಕ್ಷಣಾ ಸಮಿತಿಯು ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತದೆ ಎಂದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಪ್ರಮುಖ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಚಾಮರಾಜನಗರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮತ್ತು ಇತರ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರದು. ಒಂದು ವೇಳೆ ಅವಕಾಶ ಕೊಟ್ಟರೆ ಗುಲ್ಬರ್ಗಾ ಜಿಲ್ಲೆಯ ಮಾದರಿಯಲ್ಲಿ ಭೀಮಾ ಪಥಸಂಚಲನ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಡಳಿತವನ್ನು ಎಚ್ಚರಿಸಿದರು. ನಲ್ಲೂರು ಸೋಮೇಶ್ವರ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಮುಖಂಡರಾದ ರಂಗಸ್ವಾಮಿ, ನಾಗಯ್ಯ, ಸೋಮಣ್ಣ ಮತ್ತು ಗೋವಿಂದರಾಜ, ನಾಗರಾಜು ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ಕಟ್ಟೆ ಯಜಮಾನರಾದಂಥ ಸೋಮಣ್ಣವರು ಭಾಗವಹಿಸಿದ್ದಾರೆ. ಸಿದ್ದೈಪುರದ ಗ್ರಾಮದ ಮುಖಂಡರಾದಂಥ ಗೋವಿಂದರಾಜರು ಭಾಗವಹಿಸಿದ್ದಾರೆ. ಎಮ್ಸೂರು ಗ್ರಾಮದ ಮುಖಂಡರು, ನಮ್ಮ ಸಂಘಟನೆಯ ಮುಖಂಡರು ಆದಂಥ ಎಮ್ಸೂರು ರಂಗಶಂಕರ್ ಭಾಗವಹಿಸಿದ್ದಾರೆ. ಜ್ಯೋತಿಗೌಡಪುರದ ನಾಗರಾಜರು ಭಾಗವಹಿಸಿದ್ದಾರೆ. ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ದೃಶ್ಯ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಇಬ್ಬರು ಸ್ನೇಹಿತರು ಮಾತನಾಡ್ತಾರೆ. ಆರ್ಮದೇವರು ಮತ್ತು ಸೋಮೇಶ್ವರ್ ಮಾತನಾಡ್ತಾರೆ. ನಂತರ ನಾನು ಮಾತನಾಡ್ತೀನಿ. ಫಸ್ಟು ಆರ್ಮದೇವರು. ಎಲ್ಲಿಗೂ ನಮಸ್ಕಾರ ಸರ್. ಇವತ್ತಿನ ಪತ್ರಿಕಾಗೋಷ್ಠಿ ವಿಚಾರ ಏನಪ್ಪ ಅಂತಂದರೆ, ಮೊದಲನೇದಾಗಿ 18ನೇ ತಾರೀಕು ಏನು ಸಂವಿಧಾನ ಸಮಿತಿ ಚಾಮರಾಜನಗರ ಜಿಲ್ಲೆಯವರಿಂದ ಕರೆದಿದ್ದಂಥ ಬಂದು ಅತ್ಯಂತ ಯಶಸ್ವಿಯಾಗಿ ಒಂದು ಆಚರಣೆ ಆಗಿದೆ. ಅದಕ್ಕೆ ನಮ್ಮೆಲ್ಲ ಸಂಘಟನೆಗಳು ಕೂಡ ಇವತ್ತು ನಮಗೆ ಸಹಕಾರವನ್ನು ಕೊಟ್ಟಿದೆ. ಯಾಕೆಂತಂದರೆ ಇದೊಂದು ವಿಶೇಷವಾದಂಥ ಬಂದಾಗಿತ್ತು. ಯಾಕೆಂದರೆ ನ್ಯಾಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಏನಿದೆ ನಮ್ಮ ಭಾರತ ದೇಶದಲ್ಲಿ, ಅದರ ಮೇಲೆ ದಾಳಿ ಆಗಿದ್ದಂಥ ಒಂದು ಸಂದರ್ಭ. ಆ ಸಂದರ್ಭವನ್ನು ನ್ಯಾಯಾಲಯದ ಮೇಲೆ ಮಾಡುವಂಥ ಒಂದು ದಾಳಿ ಆದ್ದರಿಂದ ಇದೊಂದು ಭಾಳ ಆತಂಕಕಾರಿ ಮತ್ತು ಅತ್ಯಂತ ದುರ್ಘಟನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತವಾಗಿತ್ತು ಇಡೀ ದೇಶದಿಂದ. ಹಾಗಾಗಿ ಗವಾಯಿಯವರ ಮೇಲೆ ಹಲ್ಲೆಗಳಂಥ ಒಂದು ವಿಚಾರಗಳನ್ನು ಖಂಡಿಸಿ ಅವತ್ತು ನಾವು ಬಂದಿಗೆ ಕರೆ ಕೊಟ್ಟಿದ್ವಿ. ಅದು ಅತ್ಯಂತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಬಹುಶಃ ಸಂಘ ಅವರು ಯಶಸ್ವಿ ಆಗಬೇಕಾದ್ರೆ ನಮಗೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಬಹುಶಃ ಅವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮಾಜದ ಪ್ರಮುಖ ಮುಖಂಡಗಳನ್ನ ಅಥವಾ ಅವರ ಸಮಾಜದ ಅಧ್ಯಕ್ಷಗಳನ್ನ ಕರೆದು ನಾವು ಸಭೆ ಮಾಡಿದ್ವಿ. ಜೊತೆಗೆ ಅದರ ಪೂರ್ವಭಾವಿ ಸಭೆಯನ್ನು ಕೂಡ ಎಲ್ಲ ಸಂಘಟನೆಗಳ ಕರೆದು ಮಾಡಿದ್ವಿ. ಹಾಗಾಗಿ ಈ ಒಂದು ಬಂದ್ ಯಶಸ್ವಿಯಾಗಿದೆ. ಈ ಒಂದು ಬಂದ್ಗೆ ಸಹಕರಿಸಿದಂಥ ಎಲ್ಲ ಸಮಾಜದ, ಅಂದರೆ ವೀರಶೈವ ಸಮಾಜ ಇರ್ಬೋದು, ನಾಯಕ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಮತ್ತು ಇನ್ನಿತರ ದಲಿತ ಸಮಾಜ ಇರ್ಬೋದು, ಸಂಘಟನೆಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು
ಪ್ರಗತಿಪರ ಸಂಘಟನೆಗಳು ಮತ್ತು ಅಂಗಡಿ ಮಾಲೀಕರು, ಬಸ್ ಮಾಲೀಕರು, ಲಾರಿ ಮಾಲೀಕರು, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, ಜೊತೆಗೆ ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ಮುಸ್ಲಿಂ ಸಮಾಜದ ಸಂಪೂರ್ಣವಾಗಿ ಬಂದು ಯಶಸ್ವಿಯನ್ನು ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಈ ಒಂದು ಪತ್ರಕರ್ತರಂತೂ ವಿಶೇಷವಾಗಿ ನಮಗೆ ಭಾಳ ಸಹಕಾರವನ್ನು ಕೊಟ್ಟು ಒಂದು ಉತ್ತಮವಾದಂಥ ರೀತಿಯಲ್ಲಿ ಬಂದು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳನ್ನೂ ಕೂಡ ನಾನು ಪೂರ್ವವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ದು ಕೂಡ ಅದೆಲ್ಲವನ್ನು ಸರಿ ಮಾಡಿಕೊಂಡು ಭಾಳ ವಿಶೇಷವಾಗಿ ಬಂಧನ್ಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಬಂದು ಹಿಂದೆಲ್ಲ ನಾವು ಬಂಧುಗಳು ನೋಡಿದ್ದೇವೆ, ಒಂದು 12-1 ಗಂಟೆ ಅಷ್ಟೊತ್ತಿಗೆ ಅದು ತಿರ್ತಿತ್ತು. ಆದರೆ ನಮಗೆ ಪರ್ಮಿಷನ್ ಕೊಟ್ಟಿದ್ದು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿತ್ತು. ಅದೇ ಥರ ಪೊಲೀಸ್ ಇಲಾಖೆನೂ ಕೂಡ ಭಾಳ ವಿಶೇಷವಾಗಿ ನಮಗೆ ಕಾಳಜಿಯನ್ನು ವಹಿಸಿ ನಮ್ಮ ಜೊತೆಗೂಡಿ ನಾವೆಲ್ಲೂ ಕೂಡ ಭಾಳ ಫೋರ್ಸಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಅವರಿಗೆ ತೊಂದರೆ ಕೊಟ್ಟು ನಾವೇನು ಬಂದ್ ಮಾಡಿರ್ತಕ್ಕಂಥದ್ದಲ್ಲ. ಎಲ್ಲೋ ಅಲ್ಲಿ ಒಬ್ಬ ಅಂಗಡಿಗಳಿದ್ರೂ ಸಹಿತ ಅವ್ರಿಗೂ ಕೂಡ ಮನವೊಲಿಸಿ ನಾವು ದಯಮಾಡಿ ಈ ಒಂದು ಇದಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಒಂದು ನ್ಯಾಯಯುತವಾದಂಥ ಬಂದಿದ್ದಾಗಿದೆ, ನಾವೆಲ್ಲರೂ ಕೂಡ ಸಮಾಧಾನಕರವಾಗಿ ಬಂದನ್ನು ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅವರು ಮತ್ತೆ ಮುಚ್ಚಿದ್ದಾರೆ. ಒಂದು 3-4 ಗಂಟೆ ಆ ಥರ ಆಗಿತ್ತು. ಅವರು ಕೂಡ ಕೊನೆ ದಿನಗಳಲ್ಲಿ ಮುಚ್ಚಿಕೊಂಡು ಕೊನೆಗೆ 6 ಗಂಟೆವರೆಗೂ ಕೂಡ ಯಶಸ್ವಿಯಾಗಿ ಈ ಬಂದು ಯಶಸ್ವಿಯಾಯಿತು. ಹಾಗಾಗಿ ಎಲ್ಲ ದಲಿತ ಪರ ಸಂಘಟನೆಗಳು, ಮುಂಚೂಣಿ ಘಟಕಗಳು, ಆದಮೇಲೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾವು ಬಳಸ್ಕೊಂಡಿದ್ದೀವಿ, ಅವ್ರನ್ನ ಕೇಳ್ಕೊಂಡಿದ್ವಿ. ಅವರು ಕೂಡ ಅವಕಾಶ ಮಾಡಿಕೊಟ್ರು. ಮತ್ತು BSP ಪಕ್ಷ ಅವರು ವಿಶೇಷವಾಗಿ SDPI ಮತ್ತು BSP ಅವರು ನಮ್ಮ ಜೊತೆ ಎಲ್ಲರೂ 6 ಗಂಟೆಯಿಂದ 6 ಗಂಟೆವರೆಗೂ ಕೂಡ ವಿಶೇಷವಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು. ಆಗಲಿ ಇಂಥ ಪಕ್ಷ ಭಾಗವಹಿಸಿಲ್ಲ ಅಂತ ಹೇಳುವಾಗಿಲ್ಲ ಬಿಡಿ. ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಅವರು ಕೆಲವರು ಬಂದಿದ್ದಾರೆ ನಮ್ಮ ಬಂದ ಜೊತೆಯಲ್ಲಿ, DSP ಅವರು ಬಂದಿದ್ದಾರೆ, SDPI ಅವರು ಬಂದಿದ್ದಾರೆ. ಹಾಗಾಗಿ ವಿಶೇಷವಾಗಿ ಎಲ್ಲರನ್ನ ಒಳಗೊಂಡಂಥ ಒಂದು ಬಂದು ಇದು ಯಶಸ್ವಿಯಾಗಿ ಆಯಿತು. ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಜಿಲ್ಲೆ ಅವ್ರ ಬಗ್ಗೆ ಭಾರಿ ಪ್ರಶಂಸೆ ಇದೆ ಜಿಲ್ಲೆಯಲ್ಲಿ. ಬಟ್ ಜಿಲ್ಲಾಧಿಕಾರಿಗಳು ನಾನು ಮನವಿ ಮಾಡ್ತೇನೆ, ನಗರಸಭೆಯಲ್ಲಿರ್ತಕ್ಕಂಥ ಅಂಗಡಿನ ಅತಿ ಶೀಘ್ರದಲ್ಲಿ ತೆರವುಗೊಳಿಸ್ಬೇಕು ಅವ್ರನ್ನ. ಅವರು ನನಗೆ ಗೊತ್ತಾದ ಮಾಹಿತಿ ನಗರಸಭೆ ಸಿಬ್ಬಂದಿ ಕೇಳಿದ್ವಿ, 3 ವರ್ಷದಿಂದ ಬಾಡಿಗೆನೇ ಕಟ್ಟಿಲ್ಲ ಅಂತೆ. ಅಂದರೆ ಅವ್ರು ಗುಂಡಾವರ್ತನೆ ಆಗಿದೆ, ಬಾಡಿಗೆನೂ ಕಟ್ಟೋದಿಲ್ಲ, ಏನು ಮಾಡೋದಿಲ್ಲ. ಅಷ್ಟು ಒಂದು ದೌರ್ಜನ್ಯದ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಅವರೆಲ್ಲರೂ. ನಗರಸಭೆ ಅಧ್ಯಕ್ಷರು ನಾನು ಮನವಿ ಮಾಡ್ತೀನಿ, ಕಮಿಷನರ್ ಮನವಿ ಮಾಡ್ತೀನಿ, ಜಿಲ್ಲಾಧಿಕಾರಿಗಳನ್ನು ಫಸ್ಟು ಅಂಗಡಿಯನ್ನು ತೆರವುಗೊಳಿಸ್ಬೇಕು ಅದನ್ನು. ಯಾಕಂದರೆ ಯಾವುದೇ ಸರ್ಕಾರದ ಆದೇಶನ ಫಾಲೋ ಮಾಡಿ, ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಆದೇಶನ ಫಾಲೋ ಮಾಡಬೇಕು ಕಂಪಲ್ಸರಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ತೇನೆ. ನಾನು ಅದನ್ನೇ ಹೇಳೋದು, ಈ RSS ಬಗ್ಗೆ ಅವರು ಯಾವುದನ್ನು ನಮ್ಮ ದೇಶದ ಸಂಸ್ಕೃತಿನ ಒಪ್ಕೊಂಡೇ ಇಲ್ಲ. ಅವರು ಈಗಾಗಲೇ ಗುಲ್ಬರ್ಗದಲ್ಲಿ ನಡೀತಾ ಇದೆ, ಕೋರ್ಟ್ ನ್ಯಾಯಾಲಯನೂ ಸಹ ಹೋಗಿದೆ, ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಅವರು ಕಪ್ಪು ಟೋಪಿ ಹಾಕಿದ್ರೆ, ನಾವು ಒಂದು ಕಪ್ಪು ಬೌಡರ್ ಹಾಕೋ ಒಂದು ಕಪ್ಪು ಬಟ್ಟೆ ಇಟ್ಕೊಂಡ್ರೆ ನನ್ನ ಬಲ್ಸೇ ಬಿಡ್ತಾರೆ, ನನ್ನ ಬಲ್ಸೇ ಬಿಡ್ತಾರೆ. ಅವ್ರು ಕಪ್ಪು ಟೋಪಿ ಹಾಕೋರು ದೊಡ್ಡ ಇಟ್ಕೊತಿದ್ರು ಅಂತಕ್ಕಂಥದ್ದು ಯಾವ ಸಂಸ್ಕೃತಿ ಇದು? ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ತದೆ ಅಲ್ವಾ? ಇದನ್ನೆಲ್ಲ ಬಿಡಬೇಕು ಅಂತ ಹೇಳ್ತೀವಿ ನಾವು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವರು ನಮ್ಮ ರಾಷ್ಟ್ರಗೀತೆನ ಒಪ್ಕೊಳ್ಳಲ್ಲ, ರಾಷ್ಟ್ರಧ್ವಜ ಒಪ್ಪಲ್ಲ, ನಮ್ಮ ಸಂವಿಧಾನ ಒಪ್ಪಲ್ಲ, ನಮ್ಮ ಸಮಾನತೆನ ಒಪ್ಪಲ್ಲ. ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು? ಈ ದೇಶದಲ್ಲಿ ಇದ್ದ ಮೇಲೆ ನಾವೆಲ್ಲರೂ ಸರ್ವ ಧರ್ಮದವರು ಒಂದೇ ಅಂತೇಳಿ ನಾವು ಬಾಳ್ಬೇಕಲ್ವಾ? ಸರ್ವ ಧರ್ಮದವರು ಎಲ್ಲರೂ ಶಾಂತಿ ಪ್ರಿಯರಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಇರಬೇಕಲ್ವಾ? ಅದನ್ನು ಬಯಸದೇ ಇಲ್ಲ ಅವರು. ನೀವು ರಾಷ್ಟ್ರ ಧ್ವಜನೇ ಅವರು ನಮ್ಮದು ರಾಷ್ಟ್ರ ಧ್ವಜನ ಒಪ್ಕೊಂಡ್ರೆ ಅವರು RSS ಕಚೇರಿಯಲ್ಲಿ ಸಪ್ರೇಟ್ ಧ್ವಜನ ಆರಿಸ್ತಾರೆ. ಅದಕ್ಕೆ ಈ ದೇಶದಲ್ಲಿ ಅವಕಾಶ ಇದೆಯಾ? ಎಂಥ ಸಂವಿಧಾನ ಇದೆ ನಮ್ಮದು. ಎಲ್ಲ ದೇಶಗಳಲ್ಲೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಅರಾಜಕತೆ ಆಗುತ್ತದೆ. ನಮ್ಮ ದೇಶದಲ್ಲಿ ಸುಭದ್ರವಾದಂಥ ಒಂದು ಸಂವಿಧಾನ ಇರೋದ್ರಿಂದ ನಾವೆಲ್ಲರೂ ಇವತ್ತು ಎಂಥ ರಾಜಕೀಯ ಪಕ್ಷಗಳು ಏನೇ ದುರಾಡಳಿತ ನಡೆದರೂ ಅರಾಜಕತೆ ಆಗ್ತಕ್ಕಂಥದ್ದಿಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲೂ ದೊಂಬಿ ಗಲಭೆಗಳಾಗಲ್ಲ. ಬೇರೆ ಬೇರೆ ದೇಶದಲ್ಲಿ ಪ್ರಧಾನಮಂತ್ರಿಗಳ ಬಿಟ್ಟು ಹಾಕ್ಬಿಡ್ತಾರೆ, ಅವ್ರ ಮನೆಗಳಿಗೆ ಬೆಂಕಿ ಹಾಕ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಅದು ಸಾಧ್ಯತೆ ಇದೆಯಾ? ಇಂಥ ಇರ್ತಕ್ಕಂಥದ್ದಲ್ಲಿ ದೇಶದ ಸಂಸ್ಕೃತಿಗೆ ಹೋಗ್ತಿದ್ದಂಥವ್ರನ್ನ ನೀವು ಹೇಗೆ ಅವಕಾಶ ಕೊಡ್ತೀರಿ ಅಲ್ವಾ? ಅದರಿಂದ RSS ಅದು ರಿಜಿಸ್ಟ್ರೇಷನ್ ಸಂಸ್ಥೆನೂ ಅಲ್ಲ, ಆದರೂ ಅದನ್ನು ಬ್ಯಾನ್ ಮಾಡಿ 2-3 ಸರಿ. ಯಾಕೆ ಅವ್ರು ರಿಜಿಸ್ಟ್ರೇಷನ್ ಮಾಡಲ್ಲ ಅಂದರೆ ಇದೆಲ್ಲ ಮಾಡ್ತಾರೆ, ಬ್ಯಾನ್ ಮಾಡಿಬಿಡ್ತಾರೆ. ಆಮೇಲೆ ಲೆಕ್ಕಪತ್ರಗಳನ್ನ ಕೊಡಬೇಕು, ಮಂಡಿಸ್ಬೇಕು.
ಅಂತಕ್ಕಂಥದ್ದೆಲ್ಲ ಇದೆ. ಅವರು ಯಾವ ಇಲಾಖೆಯವರು ಅವ್ರ ಲೆಕ್ಕಪತ್ರನೂ ಸಹ ಕೇಳಿಲ್ಲ. ದುಡ್ಡು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ದುಡ್ಡು ಎಲ್ಲಿಂದ ಬರ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅದರಿಂದ ನಾನು ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು, ಇನ್ನೂ ಚಾಮರಾಜನಗರ ಜಿಲ್ಲೆಯಲ್ಲಿ RSS ಪಥಸಂಚಲನಕ್ಕೆ ಆಗಲಿ ಇನ್ಯಾವುದೇ ಚಟುವಟಿಕೆಗಳಲ್ಲಿ ಅವಕಾಶ ಕೊಡಬಾರ್ದು. ಏನಾದ್ರು ಒಂದು ವೇಳೆ ನೀವು ಆ ಥರ ಕೊಡದಿದ್ರೆ ಗುಲ್ಬರ್ಗದಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಅದೇ ರೀತಿ ನಾವು ಇಲ್ಲಿ ಭೀಮಾ ಪಥಸಂಚಲನ ಅಂತೇಳಿ ಪರ್ಯಾಯವಾಗಿ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ.